ಸ್ಮರಿಸುತ್ತಾ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ವಿವಿಧ ಯೋಜನೆಗಳಲ್ಲಿ ಒಂದಾಗಿರುವಂತಹ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆಯ ವ್ಯಾಪ್ತಿಯ ಅಡಿಯಲ್ಲಿ ಬರುವಂತಹ ಯಕ್ಷಗಾನ ಶಿಕ್ಷಕರ ಸಮಾಲೋಚನಾ ಸಭೆ ಹಾಗೂ ಯಕ್ಷಗಾನ ಶಿಕ್ಷಕರ ಕಾರ್ಯಾಗಾರ ಪ್ರಸಕ್ತ ಈ ಕಾರ್ಯಕ್ರಮಕ್ಕೆ ನೆರೆದಿರುವಂತಹ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಯಕ್ಷಗಾನ ಶಿಕ್ಷಕರ ಕಾರ್ಯಾಗಾರವನ್ನು ದೀಪ ಪ್ರಜ್ವಲನ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುವಂತಹ ಸಂದರ್ಭಕ್ಕೆ ನಾವೆಲ್ಲರೀಗ ಸಾಕ್ಷಿಯಾಗಲಿಕ್ಕಿದ್ದೇವೆ. ಕಳೆದ 3 ವರ್ಷದ ಹಿಂದೆ ಇದೇ ಪಾವಂಜೆಯ ಪುಣ್ಯ ಭೂಮಿಯಲ್ಲಿ ಯಕ್ಷಗಾನ ಶಿಕ್ಷಕರೆಲ್ಲ ಸೇರಿಕೊಂಡು ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆಯನ್ನು ಪ್ರಾರಂಭಿಸುವ ಬಗ್ಗೆ ಒಂದು ಸಮಾಲೋಚನೆ ಸಭೆ ನಡೆಸಿದಂತಹ ಪರಿಣಾಮ ಇದೀಗ ಅದರ 3 ವರ್ಷದ ಒಂದು ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗಿರುವುದು ತುಂಬ ಹರ್ಷದಾಯಕವಾಗಿರುವಂತಹ ಸಂಗತಿಯಾಗಿದೆ. ಈ ಸಾನ್ನಿಧ್ಯದಲ್ಲಿ ಪಡಿಮೂಡಿದಂತಹ ಈ ಯೋಜನೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಅದು ಚಿಗುರ್ತದೆ ಎಂಬುದರ ಬಗ್ಗೆ ನಮಗೆ ಯಾವುದೇ ಆಲೋಚನೆ ಇರಲಿಲ್ಲ. ಆದರೆ ದೈವ ಸಂಕಲ್ಪ ಹಾಗಿತ್ತು, ಅದು ಅರಳಬೇಕೆನ್ನುವಂತಹ ಆಲೋಚನೆ ಇತ್ತು, ಅರಳುತ್ತಾ ಇದೆ. ಇನ್ನಷ್ಟು ಅದರ ಪ್ರಭೆ ಪಸರಿಸಬೇಕಂತಾದರೆ ಆ ಹೂವಿನ ಎಸಳುಗಳಾಗಿರುವವರು ನಾವು ಯಕ್ಷಗಾನ ಶಿಕ್ಷಕರು. ಹೆಜ್ಜೆ ಹೆಜ್ಜೆಗೆ ನಮ್ಮ ಆಲೋಚನೆಗಳನ್ನು ಯೋಚನೆಗಳನ್ನು ಶೈಕ್ಷಣಿಕ ವೈಧಾನಿಕತೆಯನ್ನು ನಾವು ವಿನೂತನವಾಗಿ ಕಾಲ ಯೋಗ್ಯಕ್ಕೆ ಅನುಗುಣವಾಗಿ ಅದನ್ನು ರೂಪಿಸಿಕೊಳ್ಳುವುದು ತುಂಬ ಅನಿವಾರ್ಯತೆ ಆಗಿರ್ತದೆ. ಯಾಕಂತ ಹೇಳಿದ್ರೆ ಕಾಲ ಅದು ನಿಂತ ನೀರಲ್ಲ, ಅದು ಸದಾ ಚಲಿಸ್ತಾ ಇರುವಂಥದ್ದು. ನಮ್ಮ ಶೈಕ್ಷಣಿಕ ವೈಧಾನಿಕತೆ ನಾವು ಪಾಠ ಮಾಡುವಂತಹ ಕ್ರಮವೂ ಕೂಡ ಅದು ಕಾಲದಿಂದ ಕಾಲಕ್ಕೆ, ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ಅದು ಅಪ್ಡೇಟ್ ಆಗಬೇಕು, ಅದು ಅಪ್ಗ್ರೇಡ್ ಆಗಬೇಕು. ಹಾಗಾದರೆ ಮಾತ್ರ ಈಗಿನ ವಿದ್ಯಾರ್ಥಿಗಳನ್ನು ನಾವು ಸೆಳೀಲಿಕ್ಕೆ ಅದು ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ನಾವೇನಾಗ್ತದೆ ಅಂತ ಹೇಳಿದ್ರೆ ನಿಂತ ನೀರಾಗಿ ಬಿಡ್ತೇವೆ. ವಿದ್ಯಾರ್ಥಿಗಳು ನಮ್ಮ ಕಡೆಗೆ ಬರುವಂತಹ ಸಾಧ್ಯತೆ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ಯಕ್ಷಗಾನ ಶಿಕ್ಷಕರನ್ನು ಒಂದು ಸಂವರ್ಧನೆ ಮಾಡಬೇಕು. ತೆಂಕುತಿಟ್ಟು ಯಕ್ಷಗಾನದಲ್ಲಿ ಏಕರೂಪದ ಪಠ್ಯ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಈ ರೀತಿಯಾದಂತಹ ಮಹತ್ತರ ಆಲೋಚನೆಗಳನ್ನು ಇರಿಸಿಕೊಂಡು ಇವತ್ತು ನಾವು ಯಕ್ಷಗಾನ ಶಿಕ್ಷಕರ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಾಗಾರದ ಉದ್ಘಾಟನೆಗೆ ನಮ್ಮೊಡನೆ ಈಗ ಉಪಸ್ಥಿತ ಇರುವವರು ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆಯ ನಿರ್ದೇಶಕರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಭಾಗವತರು. ಇವರನ್ನು ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆಯ ಪ್ರಧಾನ ಸಂಚಾಲಕರಾಗಿರುವಂತಹ ಪಣಂಬೂರು ವಾಸುದೇವ ಐತಾಳ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಯಕ್ಷಗಾನ ಹಿರಿಯ ಕಲಾವಿದರಾಗಿರುವಂತಹ MK ರಮೇಶ್ ಆಚಾರ್ಯ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದು ಔಪಚಾರಿಕವಾದಂತಹ ಉದ್ಘಾಟನೆ ಕಾರ್ಯಕ್ರಮ ಏನೂ ಅಲ್ಲ. ನಾವು ವಿದ್ಯುಕ್ತವಾಗಿ ದೀಪ ಪ್ರಜ್ವಲನೆ ಮಾಡುವಂಥದ್ದು. ದೀಪ ಪ್ರಜ್ವಲನೆಯನ್ನು ಮಾಡಿದ ಬಳಿಕ ನೇರವಾಗಿ ನಾವು ಕಾರ್ಯಾಗಾರವನ್ನು ಪ್ರಾರಂಭಿಸುವಂಥದ್ದು. ಈ ಯಕ್ಷಗಾನ ಶಿಕ್ಷಕರ ಸಮಾಲೋಚನಾ ಸಭೆಗೆ ನಮ್ಮೊಡನೆ ಉಪಸ್ಥಿತರಿರುವಂತಹ ಶ್ರೀಮತಿ ಮೀನಾಕ್ಷಿ ವಾಸುದೇವ ಐತಾಳ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ರೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ಧರ್ಮಪತ್ನಿಯಾಗಿರುವಂತಹ ಶೋಭಾ ಪುರುಷೋತ್ತಮ ಪೂಂಜ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯಕ್ಷಗಾನ ಶಿಕ್ಷಕರ ಸಮಾಲೋಚನಾ ಸಭೆಯನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಭಾಗವತರಲ್ಲಿ ವಿನಂತಿಸ್ತಾ ಇದ್ದೇನೆ. ಇದೀಗ ದೀಪ ಪ್ರಜ್ವಲನೆ.
ಇದೀಗ ಈ ಕಾರ್ಯಾಗಾರವನ್ನು ಉದ್ದೇಶಿಸಿ ಪಟ್ಲ ಭಾಗವತರು 2 ನುಡಿಗಳನ್ನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ, ಎಲ್ಲ ಬಂಧುತ್ವ ಶಿಕ್ಷಕರೇ, ಗುರುಗಳೇ, ನಮ್ಮ ಪ್ರಧಾನ ಸಂಚಾಲಕರಾದಂತಹ ವಾಸುವೈತಾಂಡ್ರೆ, ಯಕ್ಷಗಾನದ ಒಂದು ಕ್ರಾಂತಿ ಈಗ ತುಂಬ ಸಮಯಗಳಿಂದ ಆಗ್ತಾ ಇದೆ. ಯಕ್ಷಗಾನ ಹುಟ್ಟಿ ಎಷ್ಟು ವರ್ಷ ಆಯ್ತು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಿಖರವಾಗಿ ಗೊತ್ತಿಲ್ಲ. ನಾವೆಲ್ಲ ಹೇಳಿದ್ದು ಕೇಳ್ತೇವೆ, 500 ಅಂತ ಹೇಳ್ತಾರೆ, 700 ಅಂತ ಹೇಳ್ತಾರೆ, 1000 ವರ್ಷದ ಇತಿಹಾಸ ಅಂತ ಹೇಳ್ತಾರೆ, ವೇದಗಳಲ್ಲಿದೆ ಅಂತ ಹೇಳ್ತಾರೆ. ವೇದಗಳಲ್ಲಿ ಇರುವುದಂತೂ ಸತ್ಯ, ಅದೊಂದು ಉಲ್ಲೇಖ ಇದೆ ಕೂಡ. ಬಟ್ ಏನೇ ಇರಲಿ, ಸಾಧಾರಣ ಒಂದು 20 ವರ್ಷಕ್ಕಿಂತ ಮೊದಲು ನಾವು ಯೋಚನೆ ಮಾಡಿದರೆ ಆಯ್ತು, ಇನ್ನು ಯಕ್ಷಗಾನದ ಕಥೆ ಇಲ್ಲಿಗೆ ಮುಗಿಯಿತು, ಇನ್ನು ವೃತ್ತಿ ಮೇಳಕ್ಕೆ ತಿರುಗಾಟಕ್ಕೆ ಕಲಾವಿದರು ಸಿಕ್ಕಲ್ಲ ಎನ್ನುವಂಥ ಮಟ್ಟಿಗೆ ಬಂದು ಕಲೆ ಅಳಿಯಲ್ಲ, ಕಲೆ ಖಂಡಿತವಾಗಿ ಅಳಿಯುವುದಿಲ್ಲ. ಬಟ್ ವೃತ್ತಿ ಮೇಳಗಳ ಕಲಾವಿದರ ಕೊರತೆ ಎದುರಿಸ್ತಿತ್ತು, ಪ್ರೇಕ್ಷಕರ ಕೊರತೆಯೂ ಅಷ್ಟೇ ಇತ್ತು ಕೂಡ. ಆ ನಂತರ ಈಗೊಂದು 5-6 ವರ್ಷದಲ್ಲಿ ಯಕ್ಷಗಾನಕ್ಕೆ ಸಿಕ್ಕಿದಂತಹ ಪ್ರಚಾರ ಪ್ರಸಾರ ಮತ್ತೆ ಕಲಾವಿದರಿಗೆ ಸಿಕ್ಕಿದಂತಹ ಗೌರವ ಮನ್ನಣೆ ನಾವೆಲ್ಲರೂ ಮೆಚ್ಚಬೇಕಾದಂತಹ ವಿಚಾರ. ಅದಕ್ಕೆ ತುಂಬ ಜನ ಕಾರಣೀಕರ್ತರಿದ್ದಾರೆ, ನಿಮ್ಮಂಥ ಅನೇಕ ಕಲಾವಿದರುಗಳು ಅದಕ್ಕೆ ಕಾರಣರಾಗಿದ್ದರು. ಇದನ್ನೆಲ್ಲ ಮನಗೊಂಡು ನಾವೊಂದು ಯೋಚನೆ ಮಾಡಿ ಫ್ಲೈಟಲ್ಲಿ ಕೂತು ನಾವು ಯುರೋಪ್ಗೆ ಹೋಗುವಂಥ ಸಂದರ್ಭದಲ್ಲಿ ಜರ್ಮನಿಯಲ್ಲಂತೆ ಕಾಣ್ತಾ, ನನಗೆ ಕರೆಕ್ಟಾಗಿ ನೆನಪಿಲ್ಲ, ಆಯ್ತಲ್ಲ ಮತ್ತೆ ನಾನು ತೆಗ್ಗುದಿಟ್ಟಲ್ಲೂ ಬೆಳಗುದಿಟ್ಟಲ್ಲಿ ಕಲಾರಂಗದವರು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ವಿಸ್ತರಿಸಿ ನಾವು ಅದಕ್ಕೊಂದು ಪ್ರೋತ್ಸಾಹಕರಾಗಿ ನಮ್ಮ ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಹೇಳಿದೆ, ನೀವು ಜವಾಬ್ದಾರಿ ಕೊಡ್ತಿದ್ರೆ ನಾನು ರೆಡಿ ಇದ್ದೇನೆ ಅಂತ ಹೇಳುವಾಗ ಅವರು ತುಂಬ ಖುಷಿಯಿಂದ ಒಪ್ಕೊಂಡ್ರು. ನಾನು ಅದಕ್ಕೆ ಮುಂದೆ ಹೆಜ್ಜೆ ಇಟ್ಟೆ, ಇಲ್ಲಿ ಬಂದು ನಿಂತಿದ್ದೇನೆ, ಗೊತ್ತಿದೆ. ನಾವು ಯೋಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವಿದು ಹೇಳಿದಾಗ ಇದರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ನಿಮಗೆ ಖಂಡಿತವಾಗಿ ಗೊತ್ತಿದೆ. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಶಿಕ್ಷಕರಾಗಿದ್ದೀರಿ, ಆ ಕಷ್ಟಗಳನ್ನು ಅರಿತವರು. ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸುವುದು ಒಂದು ಕಷ್ಟ ಆದರೆ ನಿಮ್ಮನ್ನೆಲ್ಲ ಸರಿದೂಗಿಸಿಕೊಂಡು ಹೋಗುವಂಥ ಒಂದು ವಿಚಾರ ಮತ್ತು ಅದರ ಹಿಂದೆ ಇರುವಂತಹ ಶ್ರಮ, ಇದು ಕೇವಲ ಔಪಚಾರಿಕವಾಗಿ ಆಗಬಾರ್ದು. ಇದಕ್ಕೊಂದು ನಿಘಂಟು ಎನ್ನುವುದಾಗಿ ಬೇಕು, ಒಂದು ಬದ್ಧತೆ ಬೇಕು. ನಾವು ಇಷ್ಟು ಮಕ್ಕಳಿಗೆ ಕಲಿಸಿದ್ದೇವೆ ಅನ್ನುವ ಲೆಕ್ಕಾಚಾರ ನಮಗೆ ಬೇಡ. ನಮಗೆ ಆ ಪ್ರಚಾರಕ್ಕೋಸ್ಕರ ಅಲ್ಲ, ಕೆಲವರು ಅದನ್ನೇ ಹೇಳ್ಕೊಂಡು ಬರ್ತಾರೆ, ಅದು ಸುಮ್ಮನೆ ಇಂತಿಷ್ಟು 1000 ಅಂತೇಳಿ ಬಾಯಲ್ಲಿ ಹೇಳುದು ಮಾತ್ರ. ನಾವು ಆ ಪ್ರಚಾರಕ್ಕೆ ಖಂಡಿತ ಮಾಡೋದಲ್ಲ. ನಾವು ಅದಕ್ಕೊಂದು ಬದ್ಧತೆಯನ್ನು ಇಟ್ಕೊಂಡಿದ್ದೇವೆ. ಮಾರ್ಗದಲ್ಲಿ ಹೋಗುವವರು ಏನಾದರೂ ಹೇಳಿಕೊಂಡು ಹೋಗ್ತಾರೆ ಅಷ್ಟೇ, ಅದಕ್ಕೆ ನಮ್ಗೆ ಏನು ಮಾಡಲಿಕ್ಕಾಗಲ್ಲ, ಅಂತದನ್ನು ನಾವು ಕೇಳಲಿಕ್ಕೆ ಸಿದ್ಧರಾಗಿರಬೇಕು. ಬಟ್ ನಾವು ನಿಖರವಾಗಿ ಅವರ ಹಾಜರಾತಿಯನ್ನು ಹಿಡಿದುಕೊಂಡು ನೀವು ಎಷ್ಟು ಮಕ್ಕಳಿಗೆ ಕಲಿಸಿದ್ದೀರಿ 3 ವರ್ಷದಲ್ಲಿ, ಸುಮಾರು 13,250 ಮಕ್ಕಳು ಏನಂತೇಳಿ ಕಾಣ್ತದೆ. ಇದು ನಿಜವಾದ ಸತ್ಯ. ಯಾಕಂತ ಹೇಳಿದ್ರೆ ಅದಕ್ಕೆ ನೀವೆಲ್ಲರೂ ಸಾಕ್ಷಿಗಳಾಗಿದ್ದೀರಿ. ಈ ಹೆಮ್ಮೆ ನಮಗೆ ಬೇಕು ಅಂತ. ಹಾಗಿರುವಾಗ ಇದು ಒಬ್ಬರಿಂದ ಸಾಧ್ಯ ಇಲ್ಲ. ನಾವು ಮನಸ್ಸು ಮಾಡುವುದು ಇದು ಹಿಂದೆ ದುಡಿತಾ ಇರಬಹುದು. ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸಿದ ಕಾರಣ ಸಾಧ್ಯತೆ ಆಗಿದೆ. ಆದರೆ ಅದು ಇಷ್ಟೇ ಸಾಕಾಗಲ್ಲ. ನಾನು ಈಗ ತಾನೇ ಹೇಳಿದೆ, ಅದಕ್ಕೊಂದು ಬದ್ಧತೆ ಬೇಕು. ಅದು ಹೇಗೋ ಹೋದ ಪುಟ್ಟ ಬಂದ ಪುಟ್ಟ ಎನ್ನುವುದಾಗಿ ಆಗಬಾರದು. ಅದಕ್ಕೊಂದು ಸಿಲೆಬಸ್ ಅಂತೇಳಿ ಮಾಡಿ ಕಳೆದ ವರ್ಷ ಕೂಡ ನಾವು ನಿಮಗೆ ಅದರ ಬಗ್ಗೆ ಹೇಳಿದ್ವಿ. ಅದರ ಹಿಂದೆ ತುಂಬ ಕೆಲಸಗಳಾಗಿದೆ. ಯೂನಿವರ್ಸಿಟಿ ಮೂಲಕ ಅದಕ್ಕೊಂದು ಎಕ್ಸಾಮ್ ರೂಪ ತರಬೇಕು ಎನ್ನುವ ನಿಟ್ಟಿನಲ್ಲಿ ಅದರಲ್ಲಿಯೂ ದೀವಿತು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಅದೊಂದು ದೊಡ್ಡ ಗಿಫ್ಟ್. ದೀವಿತನಂತ ಹುಡುಗನನ್ನು ನಮ್ಮ ಬುಟ್ಟಿಗೆ ಪುರುಷೋತ್ತಮ ಪೂಜ್ಯರನ್ನು ನಮ್ಮ ಕೈಗೆ ಕೊಟ್ಟಬಹುದು. ಅದು ನಿಜವಾದ ಶ್ರೀಮಂತೂರ್ನವರ ಒಂದು ಪುಸ್ತಕ ಇದೆ, ಅನರ್ಘ್ಯ ರತ್ನ ಅಂತ. ಆ ಅನರ್ಘ್ಯ ರತ್ನ ಯಾವುದು ಅಂತ ಕೇಳಿದರೆ ನಮ್ಮನ್ನು ನಾವು ಹೇಳಿಕೊಂಡು ಹೋಗ್ಬೋದು. ಆ ವಿದ್ವತ್ತು ಕೂಡ ಹಾಗೇ ಇದೆ. ಆ ವಿದ್ವತ್ತನ್ನು ಧಾರೆ ಎರೆಯಬೇಕು, ಕಮರ್ಷಿಯಲ್ಗೆಲ್ಲ, ವಾಲಂಟರಿಯಾಗಿ ಸೇವಾ ರೂಪದಲ್ಲಿ ಅದನ್ನು ಧಾರೆ ಎರೆಯಬೇಕು ಸಮಾಜಕ್ಕೆ, ಯಕ್ಷಗಾನ ಕಲೆಗೆ ಎನ್ನುವಂತಹ ಮನಸ್ಸಿದೆ ಅಲ್ಲ, ಅದು ಎಷ್ಟು ಜನರಿಗಿದೆ ಹೇಳಿ? ಅದು ಬಹಳ ಕಡಿಮೆ. ಹೇಳಿದರೆ ಬಹಳ ಕಡಿಮೆ. ನಾವೆಲ್ಲ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸಣ್ಣ ಹುಡುಗ
ಅವರಿಗೆ ಅಷ್ಟು ವಿದ್ಯೆ ಇದೆ, ಅದನ್ನು ಆ ಮೂಲಕ ತರ್ತಾ ಇದ್ದಾರೆ. ಒಂದು ಅಂದರೆ ಆ ಪೂಂಜರು ಎಷ್ಟು ಧಾರೆ ಎರೆದು ಹೋಗಿದ್ದಾರೆ ಅಂತೂ ಅದರಲ್ಲಿ ಅರ್ಥ ಆಗುತ್ತೆ. ನಮ್ಮ ಕೊಲೆಕ್ಕಾಡಿಯವರಿಂದ ಹಿಡಿದು ಶ್ರೀಮಂತೂರು ನಾರಾಯಣ ಮಾಸ್ಟರಿಂದ ಹಿಡಿದು ಎಲ್ಲರೂ ಧಾರೆ ಎರೆದು ಕೊಟ್ಟಂತ ವಿದ್ಯೆಯನ್ನು ನಮ್ಮ ಕಲೆಗಾಗಿ ನಿಮ್ಮ ಮೂಲಕ ಧಾರೆ ಎರೆದಿದೆ. ಅದಕ್ಕೆ ನೀವುಗಳು ಸಾಕ್ಷಿಗಳಾಗಿದ್ದಾರೆ. ಯಾಕಂತ ಹೇಳಿದ್ರೆ ನೀವು ಅದಕ್ಕೆ ಬೇಕು. ದೈವಿತ್ರಿಗೆ ಒಬ್ಬರಿಗೆ ಹೋಗಿ ಎಲ್ರಿಗೂ ಕಲಿಸ್ಲಿಕ್ಕೆ ಆಗಲ್ಲ. ಪುಸ್ತಕದ ಮೂಲಕ ನಿಮ್ಗೆ ಅದನ್ನು ತಿಳಿಸಬಹುದು, ಹೀಗೆ ಮಾಡ್ಬೋದು ಅಂತ. ನಿಮ್ಗೆ ಗೊತ್ತಿದೆ. ನಾನು ಒಂದು 2 ನಿಮಿಷ ಜಾಸ್ತಿ ಮಾತಾಡ್ತೇನೆ ಯಾಕಂದ್ರೆ ನಮ್ಮ ಕಮ್ಮಟಗಳು ತುಂಬಾ ಆಗಿದೆ. ರಮೇಶ್ ಅಣ್ಣನಿಗೆ ಗೊತ್ತು. ಎಷ್ಟೋ ಕಡೆ ಕಮ್ಮಟಗಳಾಗಿ ಯಾರು ಹೇಳಿದ್ದನ್ನು ಯಾರು ಕೇಳದೆ ಗಲಾಟೆಗಳಾಗಿಯೇ ಹೋದವರದ್ದು ಸಂಜೆವರೆಗೆ ಇಲ್ಲೂ ಆಗಲಿಲ್ಲ, ಪೂರ್ತಿ ಆಗಲಿಲ್ಲ. ಅಂದ್ರೆ ಸಬ್ಬಣಕೋಡಿ ಅವರನ್ನು ಇನ್ನೊಬ್ರು ಒಪ್ಪುದಿಲ್ಲ, ಪದ್ಯಾಣದವರನ್ನು ಮಾಂಬಾಡಿಯವರು ಒಪ್ಪುದಿಲ್ಲ. ಹಿಂದೆ ಹಿಮ್ಮೇಳ ಇಡೀ ತೆಂಗುತಿಟ್ಟಿನ ಒಂದು ದೊಡ್ಡ ಪ್ರಾರಬ್ಧ ಇತ್ತು. ಯಾರು ಒಪ್ಪಿಗೆ ತಯಾರಿಲ್ಲ ಯಾರದ್ದನ್ನು. ಯಾವುದು ಸರಿ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಅದು ನಂದು ಸರಿ ಅಂತ. ಒಂದ್ಸಲ ಇಲ್ಲಿ ನೆಟ್ಲೆ ನರಸಿಂಹ ಭಟ್ರ ಕಾರ್ಯಕ್ರಮ ತಿಳ್ಕೊಂಡು ಕಿರಾತಾರ ಜನಪ್ರಸಂಗ, ಬೆರವಾಯ ನಾರಾಯಣ ಭಟ್ರು ಚೆಂಡೆಗಿದ್ದಾರೆ, ಕುರಿಯದವರು ಪಂದ್ಯಕ್ಕಿದ್ದಾರೆ. ಕುರಿಯದವರು ಒಂದು ಆಡಿಸುವ ಕ್ರಮ ಬೇರೆ, ನಾರಾಯಣ ಭಟ್ರು ಒಂದು ಆಡಿಸುವ ಬಲಿಪರ ಜೊತೆ ಇದ್ದುಕೊಂಡು ನಾರಾಯಣ ಭಟ್ರು ಆಡಿಸುವ ಕ್ರಮ ಬೇರೆ. ರಂಗದಲ್ಲಿ ಗಲಾಟೆ. ಹೊರಗಡೆ ಬಂದು ಕುರಿಯದವರಿಗೆ ಬಂದ ನಾರಾಯಣ ಭಟ್ರಿಗೆ ಅದು ಹಾಗಲ್ಲ ಅಂತ ನಾರಾಯಣ ಭಟ್ರು ಹೇಳುದು, ಇದು ಹೀಗೆ ಅಂತ ಕುರಿಯದವರು ಹೇಳುದು. ಯಾವುದು ಸರಿ ಅಂತ ನಾವು ಒಪ್ಪಬೇಕು ಹೇಳಿ? ಇಂಥ ತುಂಬಾ ಗೊಂದಲಗಳಿದೆ. ಎರಡೂ ಸರಿಯಾಗಿರ್ಲಿಕ್ಕೆ ಸಾಕು, ಅದು ವಿಚಾರ ಬೇರೆ. ಆದ್ರೆ ನಮ್ದೇ ಕಾಣಬೇಕು ಅಂತ. ಇದು ಇಂದು ನಿನ್ನೆ ಬಂದದ್ದಲ್ಲ. ನೀವು ದೇವಿ ಮಾತ್ರ ಪ್ರಸಂಗ ನೋಡಿದ್ರೆ ಗುರುಗಳಿಗೆ ಗೊತ್ತಿರ್ಬೋದು. MK ಅವರಿಗಂತೂ ಖಂಡಿತ ಗೊತ್ತಿದೆ. ದೊಡ್ಡ ಬಲಿಪುರ ಅಂತ ಹೇಳಿದ್ರು. ನಮ್ಮ ಅಜ್ಜ ಬಲಿಪುರ ಅಲ್ಲ, ಅವರಿಗಿಂತ ದೊಡ್ಡ ಬಲಿಪುರ ಅಂತ ಹೇಳಿದ್ರು. ಅಲ್ಲಿ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅಗರಿಯವರು ಹೇಳಿದಂತ ಪದ್ಯಗಳನ್ನು ನಾನು ಹೇಳುದಿಲ್ಲ ಅಂತಲೇ ಮತ್ತೊಂದು ಪ್ರಸಂಗ ಮಾಡಿದ್ರು ದೇವಿ ಮಾತ್ರಗೆ. ಬಲಿಪುರ ಪ್ರತಿ ಬೇರೆ, ಅಗರಿಯವರ ಪ್ರತಿಯನ್ನು ಹೇಳುದಿಲ್ಲ ಅಂತ. ಬಟ್ ಬರೆದದ್ದು ಚಂದೋಬದ್ಧವಾಗಿ ಬರೆದಿದ್ದಾರೆ. ಅದೊಂದು ಬೇರೆ ಒಂದು ದಾಖಲೆ ಆಯಿತು. ಬಲಿಪರ ಪ್ರತಿ ಎಂಬುದಾಗಿ ಒಂದು ದಾಖಲೆ ಆಯಿತು. ಇದು ಮೊದಲಿಂದಲೇ ಇದೆ, ಬಡಗಲ್ಲಿ ಇದೆ, ಉಪ್ಪುರದ್ದು ಅವರದ್ದು ತುಂಬಾ ಇದೆ ಆ ಗೊಂದಲಗಳು. ಆದ್ರೆ ಗೊಂದಲಗಳು ಇದ್ದ ಕೂಡಲೇ ಮುಂದಿನ ಜನರೇಷನ್ಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಅದನ್ನು ಯಾರು ಒಪ್ಪಿಗೆ ತಯಾರಿ ಇಲ್ಲ. ಇದು ದೊಡ್ಡ ಬಡತ ಬೆಳೆದು ಯಕ್ಷಗಾನ ರಂಗಕ್ಕೆ. ಆದ ಕಾರಣ ನಾವೆಲ್ಲರೂ ಜಾಗೃತರಾಗಿ ಒಂದೇ ಮನಸ್ಕರಾಗಿ ನಮ್ಮ ಸ್ಯಾಕ್ರಿಫೈಸ್, ನಮ್ದು ಏನಾದ್ರೂ ಒಂದು ತ್ಯಾಗ ಮಾಡಿದ್ರೆ ಮಾತ್ರ ನಾವು ಎಲ್ಲವನ್ನು ಸಮಷ್ಟಿಯಾಗಿ ತೆಗೆದುಕೊಂಡು ಮುಂದಿನ ಜನರೇಷನ್ಗೆ ಇದು ಹಾಗಲ್ಲ ಹೀಗೆ ಅಂತ ಕೊಡ್ಲಿಕ್ಕೆ ಸಾಧ್ಯತೆ. ಅದಕ್ಕೆ ನಾವೆಲ್ಲರೂ ಒಟ್ಟಾಗಿದ್ದೇವೆ. ನಮ್ಮ ಫೌಂಡೇಶನ್ ಇಷ್ಟು ಶಾಲೆಗಳಲ್ಲಿ ಕ್ಲಾಸ್ ಮಾಡಿದ್ದು ದೊಡ್ಡ ಕ್ರಾಂತಿ ಆಗಿದೆ. ಯಾರು ಊಹಿಸಲಾಗದಂತ ಕ್ರಾಂತಿ ಆಗಿದೆ. ಅದಕ್ಕೆ ನೀವುಗಳೆಲ್ಲರೂ ಕಾರಣೀಕರ್ತರು. ನಿಮ್ಮ ಶ್ರಮ ತುಂಬಾ ಇದೆ, ಆದರೆ ನಮಗೆ ಅಷ್ಟೇ ಸಾಕಾಗಲ್ಲ, ಇನ್ನೂ ಬೇಕು ಮತ್ತೆ ಆಗ ನಮ್ಮ ಜೊತೆ. ನೀವು ತುಂಬ ಒಳ್ಳೆ ರೀತಿಯಲ್ಲಿ ಇನ್ನೂ ಕೂಡ ಮನಸ್ಸು ಮಾಡಿ ನಮಗೆ ಸಹಕಾರ ನೀಡಿದರೆ ನಾವು ಖಂಡಿತ ಇದನ್ನು ಒಂದು ದಡಕ್ಕೆ ಸೇರಿಸುವುದು ಅಂತೇಳಿ ನನಗೆ ಕಾಣ್ತಾ ಇದ್ದೆ. ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ನಮ್ಮ ಜೊತೆ ಹೃದಯ ಬಿಚ್ಚಬೇಕು. ಎಲ್ಲವನ್ನು ಬಿಟ್ಟು ಅಂತೇಳಿ ನಾನು ಹೇಳ್ತಾ ಇಲ್ಲ. ದೊಡ್ಡ ಮನಸ್ಸು ಇನ್ನೂ ಬೇಕು ನಿಮ್ದು. ಯಾಕಂದ್ರೆ ಆ ಒದ್ದಾಟ ಆಯ್ತಾಟದ ಮತ್ತೆ ದೀವಿತನ ನೋಡುವಾಗ ನನಗೆ ನೋವಾಗುತ್ತೆ. ಆ ಒದ್ದಾಟಗಳನ್ನು ನೋಡುವಾಗ ಕೆಲವು ಕಡೆ ಕ್ಲಾಸ್ಗಳಾಗಲ್ಲ, ಕೆಲವು ತುಂಬಾ ಕಂಪ್ಲೇಂಟ್ಗಳು ನಮಗೂ ಬರ್ತದೆ. ಅಲ್ಲಿ ಕ್ಲಾಸ್ ಆಗಿಲ್ಲ, ಇಲ್ಲಿ ಕ್ಲಾಸ್ ಆಗಲ್ಲ. ಸುಮ್ಮನೆ ಕೆಲವರು ಎಲ್ರಿಗೂ ಹೇಳಿದ್ದಲ್ಲ, ತುಂಬಾ ಪ್ರಾಮಾಣಿಕವಾಗಿ ಮಾಡುವವರಿದ್ದಾರೆ. ಸುಮ್ಮನೆ ಕೆಲವರು ಮಾಸ್ಟರ್ಗಳಲ್ಲಿ ಸಿಗ್ನೇಚರ್ ಹಾಕಿ ನಮ್ಗೆ ಕೊಡ್ತಾ ಇದ್ದಾರೆ. ದುಡ್ಡು ಕೊಡ್ತೇವೆ ಅಂತಲ್ಲ, ದುಡ್ಡು ಯಾವತ್ತಿದ್ರು ಯಾವುದಾದ್ರೂ ಒಬ್ಬ ಕಲಾವಿದರಿಗೆ ಸಲ್ಲಬೇಕು, ಅದು ಕಲಾವಿದರಿಗೆ ಹೋಗ್ತದೆ. ನಾವು ಒಂದನ್ನು ಯೋಚನೆ ಮಾಡಬೇಕು. ನಾವು ಪ್ರಾಮಾಣಿಕವಾಗಿ ದುಡಿದಂತಹ ಹಣದಲ್ಲಿ ನಮಗೆ ಒಂದು ಗ್ಲಾಸ್ ಹಾಲು ಮನೆಯಲ್ಲಿ ಕೂತು ಕುಡಿಲಿಕ್ಕೆ ನಮಗೆ ಟೈಮ್ ಇಲ್ಲ. ನಾವು ಯೋಚನೆ ಮಾಡಿ ಹಾಗಿರುವಾಗ ಪಾಲನೆ ಮಾಡಿದ್ದನ್ನು ಹೇಗೆ ನಮಗೆ ಬೆಳೆಸಲಿಕ್ಕೆ ಸಾಧ್ಯ? ಅದು ಇನ್ನೊಂದು ರೀತಿಯಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಮ್ಮಲ್ಲಿ ಖರ್ಚಾಗಿ ಹೋಗುತ್ತದೆ. ಅದಕ್ಕೆ ಒಂದು ಪ್ರಾಮಾಣಿಕತೆ ಎಂಬುದಾಗಿ ಬೇಕೇ ಬೇಕು. ಆದ ಕಾರಣ ಅದಕ್ಕೋಸ್ಕರ ನಾನು ಹೇಳಿದ್ದಲ್ಲ, ಕ್ಲಾಸ್ಗಳನ್ನು ನಿಯಮಬದ್ಧವಾಗಿ ಮಾಡುವ. ಇವತ್ತು ನಾವು ಏನು ಇಲ್ಲಿ ದೀವಿಕನವರು ನಮ್ಮ ರಕ್ಷಿತ್ ರಾಕೇಶ್ ಎಲ್ಲ ಹೇಳಿಕೊಂಡಾಗ ಇಲ್ಲಿ ಅದನ್ನು ಆ ಪುಸ್ತಕದ ರೂಪ ಹೇಗೆ ಅಂತ ಹೇಳ್ತಾರ, ಅದನ್ನು ಕ್ರಮಬದ್ಧವಾಗಿ ಪಾಲಿಸುವಲ್ಲಿ ನಿಮ್ಮ ಎಲ್ಲರ ಸಹಕಾರ ಬೇಕು. ಮಕ್ಕಳಿಗೆ ಒಂದೇ ರೀತಿಯಾಗಿ ಕಲಿಸೋಣ. ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಇರಲಿ ಅಂತ ಹೇಳುತ್ತಾ ಬೇರೆ ಯಾವುದೇ ವಿಚಾರವನ್ನು ಎತ್ಕೊಳ್ಳಲ್ಲ. ನೀವೆಲ್ಲರೂ ಬೇರೆ ಬೇರೆ ತರಗತಿಗಳಲ್ಲಿ ಬೇರೆ ಬೇರೆ ಇದಲ್ಲದೆ ಕೂಡ ಕ್ಲಾಸ್ಗಳನ್ನು ಮಾಡುವವರಿಗೆ ನಿಮ್ದೆಲ್ಲ ಕಾಂಟ್ರಿಬ್ಯೂಷನ್ಗಳು ಇದೆ ಯಕ್ಷಗಾನ ರಂಗಕ್ಕೆ. ಅದರ ಜೊತೆಗೆ ಇದೊಂದು ಕ್ರಾಂತಿಗೆ ನಿಮ್ಮ ಸಹಕಾರ ದೊಡ್ಡ ರೀತಿಯಲ್ಲಿ ಬೇಕು ಅಂತ ಮಗದೊಮ್ಮೆ ನಿಮ್ಮಲ್ಲಿ ಯಾಚಿಸುತ್ತಾ ಇವತ್ತಿನ ಈ ಸಂಜೆವರೆಗೆ ನಡೆಯುವಂತಹ ಕಾರ್ಯಕ್ರಮ ನೋಡಿ, ರಮೇಶ್ ಆಚಾರ್ಯರು ತೆಂಕು ಬೆಳಗಿನ ಯಕ್ಷಗಾನದ ಗುರುಗಳು,
ಅವರು ಕೂಡ ಬಂದಿದ್ದಾರೆ. ಬೆಳಗುತಿಟ್ಟಿನ ಕೆಲವು ಕಲಾವಿದರನ್ನು ಅವರು ಕರ್ಕೊಂಡು ಬಂದಿದ್ದಾರೆ. ಎಲ್ಲ ಬೆಳಗುತಿಟ್ಟಲ್ಲಿ ಬಂದಂಥ ಕಲಾವಿದರಿಗೆ ನಾನು ಒಬ್ಬೊಬ್ಬರ ಹೆಸರೇ ಹೇಳಲ್ಲ, ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. MK ಅವರಿಗೆ ವಿಶೇಷವಾಗಿ ಧನ್ಯವಾದಗಳು. ಆಮೇಲೆ ನಮ್ಮ ಎಲ್ಲ ಯಕ್ಷ ಶಿಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ, ಮತ್ತೆ ಇಲ್ಲಿ ನಮ್ಮ ರಾಕೇಶ್ ರೈ ನಮ್ಮ ಮೇಳದ ಕಲಾವಿದರು, ಅನೇಕ ಶಿಷ್ಯವರ್ಗವನ್ನು ಬಂದಿದ್ದಾರೆ. ಮತ್ತೆ ರಕ್ಷಿತ್ ಇವತ್ತು ಇಲ್ಲಿ ನಿಮಗೆ ನಾಟ್ಯವನ್ನು ಹೇಳಿಕೊಡುವಂತಹ, ಮತ್ತೆ ಗಿರೀಶ್ ಗಡಿಕಲ್ ಅವರು ಒಳ್ಳೆಯ ಗುರುಗಳನ್ನು ನಾವೆಲ್ಲ ಪಡೆದದ್ದು ನಮಗೆ ಅದು ನಮ್ಮ ಸೌಭಾಗ್ಯ ಎಂಬುದಾಗಿ ಭಾವಿಸ್ತೇನೆ. ನಿಮ್ಗೆ ಎಲ್ರಿಗೂ ನಿಮ್ಮದೇ ಆದಂತಹ ಒಂದು ಶಕ್ತಿ ಇದೆ, ನಿಮ್ಮದೇ ಆದಂತಹ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಅದನ್ನು ಮತ್ತಷ್ಟು ಬಳಸುವಲ್ಲಿ ಇದರ ಪ್ರಯೋಜನ ನಾವು ಒಂದು ಯೋಚನೆ ಮಾಡಬೇಕು. ನೀವೆಲ್ಲ ಯಕ್ಷ ಶಿಕ್ಷಕರೇ ಬೇರೆ ಬೇರೆ ರೀತಿಯಲ್ಲಿ ಕಲಿಸ್ತಾ ಇದ್ದೇವೆ. ಇದರ ಪ್ರಯೋಜನ ಯಕ್ಷಗಾನ ಕಲಾವಿದರಿಗೆ. ಆದರೆ ಅವರು ಕಣ್ಣು ಬಿಡುವುದು ಯಾವಾಗಂತ ನಮ್ಗೆ ಗೊತ್ತಿಲ್ಲ. ಯಕ್ಷಗಾನ ಕಲಾವಿದರು ಇದರಿಂದ ನಿಜವಾಗಿ ಯಕ್ಷಗಾನ ಕಲೆಯಿಂದ ಯಾರು ಅನ್ನ ಉಣ್ತಾ ಇದ್ದಾರೋ, ಅದೇ ಉದ್ಯೋಗವಾಗಿ ಅದರಲ್ಲಿ ಅನ್ನ ಉಣ್ತಾ ಇದ್ದಾರೋ ಅವರು ಯಾವಾಗ ಕಣ್ಣು ಬಿಡ್ತಾರೆ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ ಗೊತ್ತಿಲ್ಲ. ನಾವೆಲ್ಲರೂ ಇಷ್ಟು ದುಡಿತಾ ಇದ್ದೇವೆ ಯಕ್ಷಗಾನ ಕಲೆಗೋಸ್ಕರ, ರಾತ್ರಿ ಹಗಲು ಶ್ರಮ ಪಡ್ತಾ ಇದ್ದೇವೆ ಕಲೆಗೆ, ಕಲಾವಿದರಿಗೆ ಅಂತೇಳಿ. ಆದರೆ ಅವರಿಗೆ ಯಾವಾಗ ಅರ್ಥ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಇದರೆಲ್ಲ ಪ್ರಯೋಜನವನ್ನು ಪಡೆಯುವುದು ನಾವು, ನೀವಲ್ಲ, ಕಲಾವಿದರು. ನೋಡಿ, ಎಕ್ಸಾಂಪಲ್ ಆಗಿ ಒಂದು ನಿಮಗೆ ಅರ್ಥ ಆಗಲಿಕ್ಕೆ ಬೇಕಾಗಿ ಹೇಳ್ತೇನೆ. ನಾವೀಗ 13,000 ಚಿಲ್ಲರೆ ಮಕ್ಕಳಂತ ಹೇಳಿದೆವು. ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕಲಾವಿದರು ಎಷ್ಟು ಮಂದಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಪ್ರೇಕ್ಷಕರಾಗ್ತಾರೆ. ಹೌದಾ? ಇದರ ಪ್ರಯೋಜನ ಯಾರಿಗೆ? ಎಲ್ಲ ಕಲಾವಿದರಿಗೆ ಯಾರು ಪಟ್ಲನ ಪದ್ಯವನ್ನು ಮಾತ್ರ ಕೇಳಿಕೆ ಬರ್ತಾ ಇಲ್ಲ. ನೀವು ಕಲಿಸಿದವರು ಅಥವಾ ನಿಮ್ಮ ಕಲಿಸಿದ ಗುರುಗಳ ವೇಷಗಳನ್ನು ಮಾತ್ರ ನೋಡ್ಲಿಕ್ಕೆ ಬರ್ತಾ ಇಲ್ಲ. ಎಲ್ಲಿ ಯಕ್ಷಗಾನ ಆಗ್ತಾ ಇದೆಯೋ ಅಲ್ಲಿ ಆ ಮಕ್ಕಳು ಖಂಡಿತವಾಗಿ ಹೋಗ್ತಾರೆ. ಅವರು ಯಾವ ದೇಶದಲ್ಲಿ ಇರಲಿ, ಯಾವ ರಾಜ್ಯದಲ್ಲಿ ಇರಲಿ, ಎಲ್ಲಿ ಯಕ್ಷಗಾನ ಆದ್ರೂ ಕೂಡ ಯಕ್ಷಗಾನವನ್ನು ನಾನು ಅವತ್ತು ಕಲಿತಿದ್ದೇನೆ, ನಮ್ಮ ಶಾಲೆಯಲ್ಲಿ ನಾನು ಕಲಿತಿದ್ದೇನೆ ಅಂತ ಆ ಮಕ್ಕಳು ಖಂಡಿತ ಬಂದೇ ಬರ್ತಾರೆ. ಆ ಪ್ರಯೋಜನ ಯಕ್ಷಗಾನ ಕಲೆಗೆ, ಕಲಾವಿದರಿಗೆ. ಹಾಗಾಗಿ ಅರ್ಥ ಆಗುವಾಗ ಆಗಲಿ ನಮ್ಮ ಧರ್ಮವನ್ನು ನಾವೆಲ್ಲರೂ ಸೇರಿ ಪಾಲಿಸೋಣ. ನೀವೆಲ್ಲ ತುಂಬ ರೀತಿಯಲ್ಲಿ ನಮಗೆ ಸಹಕಾರ ಇನ್ನೂ ಕೂಡ ಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ, ಈ ಸಂಜೆವರೆಗೆ ನಡೆಯುವಂಥ ಕಾರ್ಯಕ್ರಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಏನು ಕನ್ಫ್ಯೂಷನ್ಸ್ ಇದ್ರೂ ಹೇಳಿಕೊಳ್ಳಿ. ಮತ್ತೆ ನಿಮ್ಮ ಜೊತೆ ನಾವು ಯಾವತ್ತೂ ಇದ್ದೇವೆ ಅಂತ ಹೇಳುತ್ತಾ, ಐತಾಳರು ವಿಶೇಷವಾಗಿ ಇದಕ್ಕೆ ತುಂಬ ಕೆಲಸ ಮಾಡ್ತಾರೆ. ನೋಡಿ, ದಂಪತಿ ಸಮೇತ ಅವರು ಐತಾಳರ ಧರ್ಮಪತ್ನಿ, ಅವರು ರಾತ್ರಿ ಹಗಲು ಇದಕ್ಕೋಸ್ಕರನೇ ದುಡಿತಾ ಇದ್ದಾರೆ. ನಾನು ತುಂಬ ಸಲ ಹೇಳಿದೆ, ವಾಲಂಟಿಯರ್ ಆಗಿ ಸೇವಾ ರೂಪದಲ್ಲಿ ರಾತ್ರಿ ಹಗಲು ಇದಕ್ಕೆ ದುಡಿತಾ ಇದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲ. ಅದಲ್ಲದೆ ಸುಮಾರು 5 ರಿಂದ 6 ಲಕ್ಷ ರೂಪಾಯಿ ವರ್ಷಕ್ಕೆ ನಮ್ಮ ಫೌಂಡೇಶನ್ಗೆ, ಯಕ್ಷ ಶಿಕ್ಷಣಕ್ಕೆ ಅವರ ಸ್ವಂತ ದುಡ್ಡನ್ನು ಅವರು ಕೊಡ್ತಾ ಇದ್ದಾರೆ. ಇಷ್ಟು ಮಾಡೋದಲ್ಲ, ಯಾರಿದ್ದಾರೆ ಹೇಳಿ? ಅಂಥವರೆಲ್ಲ ಇದ್ದ ಕಾರಣ ನಮಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ. ಯಾವುದನ್ನೆಲ್ಲ ನಾವು ಮಾಡ್ಬೋದು. ಆದ ಕಾರಣ ನಾವು ಮಾಡಲಿಕ್ಕೆ ನಿಮಿತ್ತ ಮಾತ್ರ ಆಚೆ ಈಚೆ ಓಡಾಡ್ದ ಮಾಡ್ತಾ ಯಾರನ್ನಾದ್ರೂ ಸಂಪರ್ಕ ಮಾಡಿ ಅವರೇ ಇಷ್ಟು ಕೊಡ್ತಾರ, ಇವರಿಷ್ಟು ಕೊಡ್ತಾರ, ಅವರ ಕಾಲು ಹಿಡಿದು ಇವರ ಕಾಲು ಹಿಡಿದು ಯಾವುದಕ್ಕಾದ್ರೂ ತರೋದು ಮಾತ್ರ ನಮ್ಮ ಕೆಲಸ. ಕಾಲು ಹಿಡಿದು ಒದ್ದಾಟ ಮಾಡ್ತಾ ಇದ್ದೇವೆ, ಕಣ್ಣೀರು ಹಾಕ್ತಾ ಇದ್ದೇವೆ. ಕೊಟ್ಟದ್ದನ್ನು ಕಲೆಗಾಗಿ, ಕಲಾವಿದರಿಗಾಗಿ ಸಮರ್ಪಿಸ್ತಾ ಇದ್ದೇವೆ. ಏನೇ ಇರಲಿ, ಆ ಪುಣ್ಯದ ಕಾರ್ಯ ಅಂದ್ರೆ ನಮಗೆ ಸ್ವಲ್ಪ ಸಿಗ್ತದಲ್ಲ ಅಂತ ಒಂದು ನಂಬಿಕೆ ಅಷ್ಟೇ. ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ಹೇಳ್ತಾ 2 ಮಾತನ್ನು ಸುಬ್ರಹ್ಮಣ್ಯನ ತಾಯಿ ಜಗದಂಬೆಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಹಿತನುಡಿಗಳನ್ನಾಡಿದಂತಹ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಸಾಂಗವಾಗಿ ಮುಕ್ತಾಯ ಆಯಿತು. 10:10 5 ನಿಮಿಷದಲ್ಲಿ ನಾವು ಈ ಕಾರ್ಯಾಗಾರವನ್ನು ಆರಂಭಿಸಲಿಕ್ಕಿದ್ದೇವೆ. 5 ನಿಮಿಷದಲ್ಲಿ ನಾವು ತೆಂಕುತಿಟ್ಟು ಯಕ್ಷಗಾನದ ಪಠ್ಯಪುಸ್ತಕದ ಪ್ರಾಥಮಿಕ ವಿಭಾಗದ ಯಾವುದೆಲ್ಲ ವಿಚಾರಗಳೆಲ್ಲ ಇದೆಯೋ ಅದರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. 5 ನಿಮಿಷದಲ್ಲಿ ಈ ಕಾರ್ಯಾಗಾರ ಆರಂಭ ಆಗಲಿಕ್ಕಿದೆ. ಮುಖ್ಯವಾಗಿ ನಾವು ತೆಂಕು